ಜಸ್ಟ್ ಇವಾಗಷ್ಟೇ ಬಂದಿರುವಂಥ ಪ್ರಾಡಕ್ಟ್ ನೋಡಿ ಏನು ಬಂದಿರ್ಬೋದು ಅಂತ ನೋಡಿ. ಇದರ ಪ್ರೈಸ್ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಪ್ರೈಸ್ ಬಂದುಬಿಟ್ಟು 109 ರೂಪಾಯಿದು. ಏನೈತೆ ಅಂತ ತೋರಿಸ್ತೀನಿ. ಮೀಶೋದಲ್ಲೇ ತರಿಸಿದ್ರು ನೋಡಿ. ಇದು ಕೂಡ ಮೀಶೋದಲ್ಲೇ ರೀ. ಇಷ್ಟು ಕಡಿಮೆ ಒಳಗಡೆ ಮೀಶೋದಾಗ ಕೊಡತ್ತಾರಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು ಸ್ನೇಹಿತರೆ. ನೋಡಿ, ನಾನು ತರಿಸಿರೋ ಪ್ರಾಡಕ್ಟ್ ಬಂದುಬಿಟ್ಟು ಬ್ಲೌಸ್ ರೀ, ರೆಡಿಮೇಡ್ ಬ್ಲೌಸ್ ಸ್ನೇಹಿತರೆ. ಎಷ್ಟು ಚಂದ ಪ್ಯಾಕಿಂಗ್ ಮಾಡ್ಯಾರ ನೋಡ್ರಿ. ರೆಡ್ ಕಲರ್ ಇದೆ ಇದು ನೋಡಿ, ರೆಡ್ ಕಲರ್. ಮೀಶೋದವರು ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ನಾನು ಜಾಸ್ತಿ ರೆಡಿಮೇಡ್ ತಗೊಳಂಗಿಲ್ಲ, ಆದರೂ ಏನೋ ಕ್ಯೂರಿಯಾಸಿಟಿ ರೀ. ಎಲ್ಲರೂ ವೇರ್ ಮಾಡ್ತಾರಲ್ಲ, ನಾವು ತಗೋಬೇಕು. ನಮ್ಮ ಬಟ್ಟೆನ ನಮಗೆ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಒಂದೊಂದು ಟೈಮ್ದಾಗ ಅಂದಾಗ ಈ ಥರ ರೆಡಿಮೇಡ್ ಬ್ಲೌಸ್ನ ವೇರ್ ಮಾಡಬೇಕು ಅಂದ್ಕೊಳ್ಳೋದು ತುಂಬಾ ಬೇರೆದವ್ರನ್ನೆಲ್ಲ ನೋಡಿದ್ದೆ. ನನಗೂ ಕೂಡ ಆಸೆ ಆಯಿತು ಸ್ನೇಹಿತರೆ. ಒಂದೇ ತರಿಸಿದ್ದೀನಿ ನೋಡಿ. ಮಸ್ತ್ ಐತ್ರಿ. ಬಟ್ಟೆ ಕೂಡ ಅಷ್ಟು ಮಸ್ತ್ ಐತ್ರಿ, ಸಾಫ್ಟ್ ಆಗೈತಿ ನೋಡಿ. ಡಬಲ್ XL ಪ್ರಿನ್ಸ್ ಕಟ್ ಬ್ಲೌಸ್ ರೀ. ಸ್ಟಿಚಿಂಗ್ ಮಾಡಕ್ಕೆ ನಾವು ಎಷ್ಟು ಅಮೌಂಟ್ ತಗೋತೀವಿ. ಸಾದಾ ಬ್ಲೌಸಿಗೆ ಪ್ರಿನ್ಸ್ ಕಟ್ಟಿಗೆ 200 ರೂಪಾಯಿ ತಗೋತೀವಿ. ಮೀಶೋದಾಗ 109 ರೂಪಾಯಿಗೆ ಸೇಲ್ ಇರ್ತಾರ್ರಿ. ಹೊರಗಡೆ ಎಲ್ಲಾದರೂ ತಗೋಬೇಕಂದ್ರೆ ಜಾಸ್ತಿ ಐತ್ರಿ ರೇಟ್. ಆದರೆ ಕ್ವಾಲಿಟಿ ಚೇಂಜ್ ಇರ್ತೈತಿ ಸ್ನೇಹಿತರೆ. ಕ್ವಾಲಿಟಿ ಮ್ಯಾಗ ಅಮೌಂಟ್ ನೋಡಿ. ಇನ್ನೂ ತುಂಬಾ ಪ್ರಾಡಕ್ಟ್ನ ತಂದೀನಿ. ಯಾವತ್ತೂ ನೋಡಿ ಹೇಗಿದಾವಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಎಷ್ಟೆಲ್ಲ ಐಟಮ್ ತರಿಸಿದ್ದೀನಿ ಮೀಶೋದಿಂದ ಅಂತ ತೋರಿಸ್ತೀನಿ. ಬರ್ರಿ. ಹಾಗೆ ಯಾವೆಲ್ಲ ಐಟಮು ನಿಮ್ಗೆ ಇಷ್ಟ ಆಗ್ತಾವೆ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ ಸ್ನೇಹಿತರೆ. ಬರ್ರಿ, ಏನೆಲ್ಲ ತರಿಸಿದ್ದೀನಿ, ಹಾಗೆ ಎಷ್ಟು ಚೀಪ್ ಕಡಿಮೆ ರೇಟಲ್ಲಿ ಸಿಕ್ಕಿದಾವಂತ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ನನ್ನ ಟೈಲರಿಂಗ್ಗೆ ಬೇಕಾದಂಥ ಐಟಮ್ನ ತರಿಸಿದ್ದೀನಿ ನೋಡಿ. ಇದು ನೋಡಿ ಸ್ನೇಹಿತರೆ, ಇದರಲ್ಲೇ ಬಂದೈತಿ. ಇದು ಎಲ್ಲ ಪ್ಯಾಕಿಂಗು ಒಂದರಲ್ಲೇ ಬಂದೈತಿ. ನಾನು ಇದು ಬೇಕಾಗಿತ್ತು, ತೆಗ್ದಿದ್ದೀನಿ ಸ್ನೇಹಿತರೆ. ಇನ್ನೂ ಇದರಲ್ಲಿ ಐಟಮ್ ಅದಾವ, ತೋರಿಸ್ತೀನಿ ನೋಡಿರಿ. ಇದು ಒಂದು ಬಂದುಬಿಟ್ಟು ಲುಕ್ ಟರ್ನರ. ಹಾಗೆ ಇನ್ನೂ ಅದಾವ ನೋಡಿರಿ. ನೋಡಿ, ಇದು ಒಂದು ಸೂಜಿಗೆ ದಾರ ಏರ್ಸಕ್ರಿ. ನಮ್ಗೆ ಒಂದು ಸ್ವಲ್ಪ ಏನಾದರೂ ಮಬ್ಬು ಅನ್ನಿಸ್ದಂಗೆ ಆತಂದ್ರೆ ದಾರ ಹಾಕಿ ಈ ಥರ ಎಳೆದು ಬಿಟ್ಟು ಅಂದ್ರೆ ಸೂಜಿಗ್ರಿ ಪುಣ್ಸಕ್ಕೆ ದಾರ ಪುಣ್ಸಕ್ಕೆ ಈಜಿ ಆಗ್ತೈತೆ ನೋಡಿ ಸ್ನೇಹಿತರೆ. ಇನ್ನು ನೋಡ್ರಿ, ಇದು ಬಂದ್ಬಿಟ್ಟು ಏನಾದರೂ ಮಾರ್ಕಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಡಾಚ್ ಹಿಡಿಯೋಲಕ್ಕದು ಒಂದು ಕಡೆ ಡಾಚ್ ಹಾಕಿರ್ತಿರಲ್ಲ, ಇನ್ನೊಂದು ಕಡೆ ಅದು ಮೂಡ್ಬೇಕಂದ್ರೆ ಆ ಗೆರೆ ಮೇಲ್ಗಡೆ ಈ ಥರ ಹಿಂಗೆ ಗೆರೆ ಹಾಕಿದೀವಂದ್ರೆ ರೀ, ರಪ್ಪಾಗಿ ಈ ಥರ ಹಿಂಗೆ ಗೆರೆ ಹಾಕಿದೀವಂದ್ರೆ ಅದು ಕೆಳಗಡೆ ಪದ್ರಿಗೂ ಮೂಡಿರ್ತೈತ್ರಿ. ಇದು ಬಂದ್ಬಿಟ್ಟು ದಾರ ಏರ್ಸಕ್ರಿ. ನಾವು ಬಾಬಿನ್ಗೆ ದಾರ ಹಾಕ್ತಿರ್ಲೆ ನಮ್ಮ ಮಷಿನ್ಕ ಇದು ಅದು ಬಾಬಿನ್ದು ಗೆರೆ ಬೀಳಬಾರ್ದಂದ್ರೆ ಈ ಥರದ ಇದು ತುಂಬಾ ಉಪಯೋಗ ಆಗ್ತೈತೆ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ಬಾಬಿನ್ ಸೆಟ್ ಮಾಡಿದ್ರೆ ತೋರಿಸ್ತೀನಿ ಗಪ್ರಿ. ಒಂದು ಬಾಬಿನ್ ಹಾಕಿ ನಿಮ್ಗೆ ನೋಡಿ ಈ ಥರ ಬಾಬಿನ್ಕ ಇದನ್ನ ಹಾಕಿ ನಮ್ಮ ಮಷಿನ ಅದು ಏನು ಗಾಲಿಗೆ ಹಿಡ್ದೀವಂದ್ರೆ ರೀ ಈ ಥರ ಇದೇನು ಹೋಗಿ ಗಾಲಿಗೆ ಮೂಡ್ತೈತ್ರಿ. ಪ್ಲಾಸ್ಟಿಕ್ ಇರ್ತೈತಿ, ಇದು ಗೆರಿ ಮೂಡಂಗಿಲ್ಲ. ಇದೇನಾದರೂ ಮೂಡ್ತಂದ್ರೆ ಗೆರಿ ಬೀಳ್ತೈತ್ರಿ. ಅದಕ್ಕೆ ಇದು ಉಪಯೋಗ ಭಾಳ ಆಗ್ತೈತಿ ನೋಡ್ರಿ. ಎಲ್ಲ ಟೇಲರ್ಗಳಿಗೂ ಉಪಯೋಗ ಐತ್ರಿ ಇದು. ಇದು ನೋಡಿ, ಇದು ಏನಕ್ಕೆಲ್ಲ ಉಪಯೋಗ ಐತೆ ಅಂದ್ರೆ ದಾರ ನಾವು ಏನಾದರೂ ಸ್ಟಿಚಿಂಗ್ ಮಾಡೋ ಮುಂದೆ ಏನಾದರೂ ನಮ್ಗೆ ಮಿಸ್ಟೇಕ್ ಆಗಿತ್ತಂದ್ರೆ ಇದು ದಾರ ರಿಮೂವ್ ಮಾಡೋಕ್ಕೆ ಈಜಿ ಆಗ್ತೈತ್ರಿ. ಹೊಲ್ಗಿ ಉಚ್ಲಕ್ಕ ರಿಮೂವ್ ಮಾಡೋಕೆ ಈಜಿ ಆಗ್ತೈತೆ ನೋಡ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಅದಾವ್ರಿ ಇವೆಲ್ಲ ಬಂದ್ಬಿಟ್ಟು ತುಂಬಾ ಚೀಪ್ ರೇಟಲ್ಲಿ ಮೀಶೋದಾಗ ಸಿಕ್ಕವ್ರು ನನಗೆ. 3 ಐಟಮ್ಮ, 3 4 ರೀ, ಇದೊಂದು 5 ಕಡಿಮೆ ರೇಟಲ್ಲಿ ಸಿಕ್ಕಿದಾವ. ನಾವು ಇವಾಗ ಏನಾದರೂ ಹೋಗಿ ನಾವು ಶಾಪಿಗೆ ಹೋಗಿ ವಿಸಿಟ್ ಮಾಡಿ ತೊಗೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಇದಾವೆ. ಮೀಶೋದಲ್ಲಿ ತರಿಸಿದ್ದೀನಿ ನೋಡಿ ಇವನ್ನೆಲ್ಲ.
ಇವಾಗ ನೋಡಿ ನಾನು ಇವೇನು ತರ್ಸಿನಂತ ತೋರಿಸ್ತೀನಿ. ಅಲ್ಲಿದ ಕಾಣ್ತಾ ಇರ್ಬೋದು ನಿಮ್ಗೆ ನೋಡಿ. ಬ್ಲೌಸ್ ಪೀಸ್ ರೀ, ಎಂಬ್ರಾಯ್ಡ್ ವರ್ಕ್ ಕಟ್ ವರ್ಕ್ ಬ್ಲೌಸ್ ಪೀಸ್ ಐತ್ರಿ. ಇದು ತುಂಬಾನೇ ಕಡಿಮೆ ರೇಟ್ ಸ್ನೇಹಿತರೆ. ಬಟ್ಟೆ ಕೂಡ ನೋಡಿ ತುಂಬಾನೇ ಕಡಿಮೆ ರೇಟಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಹೊರಗಡೆ ಹೋಗಿ ನಾವು ವರ್ಕ್ ಹಾಕ್ಬೇಕಂದ್ರೆ ತುಂಬಾನೇ ಕಾಸ್ಟ್ಲಿ ಐತಿ. ನೋಡಿ ಯಾವ ತರ ಕ್ಯಾನ್ವಾಸ್ ಬಟ್ಟೆ ಕೂಡ ಹಾಕಿ ಸ್ಟಿಚ್ ಮಾಡೋದು. ಇದು ತೋಳಿಗೆ ಬರ್ತೈತ್ರಿ ನೋಡಿ, 2 ತೋಳಿಗೆ ಬರ್ತಾವೆ ಇವು. ಇದೇನೈತಿ ಫ್ರಂಟ್ ರೀ, ಕಟ್ ವರ್ಕ್ ಐತ್ರಿ. ಇದು ಮೊಬೈಲ್ ಪೀಸ್ ಐತ್ರಿ, ತುಂಬಾನೇ ರಫ್. ಇದು ಬ್ಲೌಸ್ ಪೀಸ್ ಕೂಡ ಶೈನಿಂಗ್ ಅಷ್ಟು ಚಂದ ಐತ್ರಿ. ಈ ಪೀಸ್ ತಗೊಳಕ್ ಹೋದ್ರೆ ನಮ್ಗೆ 100 ರೂಪಾಯಿ ಒಂದು ಸಿಗ್ತೈತ್ರಿ. ಇದು 1 ಮೀಟರ್ಗೆ 100 ರೂಪಾಯಿ ಐತ್ರಿ. ನೋಡ್ರಿ ಎಷ್ಟು ಚಂದ ಐತ್ರಿ ಕಟ್ ವರ್ಕ್ ಡಿಸೈನ್. ಈ ತರ ಡಿಸೈನ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷೀನ್ದವ್ರನ್ನ ತಗೋತಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ತಗೋತಾರೆ. ಒಳಗ್ ಮತ್ರಿ ಇದ್ರೊಳಗಡೆನ ನೋಡಿ ಕಟ್ ವರ್ಕ್ ಡಿಸೈನ್. ಹಿಂದೆ ಬ್ಯಾಕ್ ಎಷ್ಟು ಡೀಪ್ ಕೊಟ್ಟಾರಿ. ಕೊಳ ಕೂಡ ಎಲ್ಲ ಸೈಜ್ ಸೈಜ್ ಇದಕ್ಕೆ ಬ್ಲೌಸ್ ಪೀಸ್ಗೆ ನಿಲ್ಲ ರೀ. ಬ್ಲೌಸ್ಗೋಸ್ ಕೂಡ ಸಿಗ್ತಾವ್ರಿ ರೆಡಿಮೇಡ್ ಬ್ಲೌಸ್. ನಾವ್ ಹೋಗಿ ಬೇರೆದವ್ರ ಹತ್ರ ಈಗ ಅಂಗಡಿ ಒಳಗಡೆ ಹೋಗಿ ತಗೊಂಡ್ರು ಅಷ್ಟು ಬೀಳಂಗಿಲ್ಲ. ನೋಡ್ರಿ ಇದಕ್ಕೆ ಎಷ್ಟು ಚಂದ ವರ್ಕ್ ಮಾಡ್ಯಾರಿ. ಹಾಗೆ ಸ್ಟೋನ್ ವರ್ಕ್ ಹಚ್ಚಾರಿ, ಸ್ಟೋನ್ ಅದಾವ್ರಿ, ಶೈನಿಂಗ್ ಸ್ಟೋನ್ ಅದಾವ್ರೆ. ಸೇಮ್ ನೋಡಿದ್ರ ಆರಿ ವರ್ಕ್ನು ಅನಿಸ್ತೈತಿ. ಹಾಗೆ ಎಂಬ್ರಾಯ್ಡ್ ವರ್ಕ್ ಇದು ಎಂಬ್ರಾಯ್ಡ್ ವರ್ಕ್ ಐತಿ. ಶೈನಿಂಗ್ ಈ ಕಡೆ ಸಿಲ್ವರ್ ಕಲರ್ ಬ್ಲೌಸಿಗೆ ಹಾಕೊಂಡ್ರೆ ನಡಿತೈತಿ, ಗೋಲ್ಡನ್ ಕಲರ್ ಬ್ಲೌಸಿಗೆ ಹಾಕೊಂಡ್ರೆ ನಡಿತೈತಿ. ಹಾಗೆ ಬ್ಲ್ಯಾಕ್ ಕಲರ್ ಅಂತೂ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಅನ್ಕೊಂಡು ನಾನು ತರಿಸಿದ್ದೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತಂತ್ರ ತರಿಸ್ಬೋದು ನೋಡ್ರಿ. ಇದ್ರ ಲಿಂಕ್ ಬೇಕಂತ ಕಮೆಂಟ್ ಮಾಡಿದ್ರಂದ್ರೆ ನಾನು ಲಿಂಕ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ಎಷ್ಟು ಡೀಪ್ ಐತ್ರಿ. ಯಾರು ಬೇಕಾದವ್ರು ಸೈಜ್ ಇಟ್ಕೊಂಡು ಹೊಲಿದ್ ಕೂಡ ಈಜಿ ಐತ್ರಿ. ನನಗೆ ಅಂತ ತರ್ಸಿನ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಕ್ತೀನಿ ರೀ ನಾನು. ಇದು ಒಂದಾಯ್ತ್ರಿ. ಇನ್ನೂ ಒಂದ ಬ್ಲೌಸ್ ಪೀಸ್ ತರ್ಸಿನ್ರಿ ನಾನು. ನೋಡಿ ಇದು ಕೂಡ ಎಂಬ್ರಾಯ್ಡ್ ವರ್ಕ್ ಐತ್ರಿ. ನೋಡ್ರಿ ಇದಕ್ಕೂ ಕೂಡ ಕುಂದನ್ ಹಚ್ಚಾರಿ ಈ ತರ ಸ್ಟೋನ್ ರೀ. ಮಸ್ತ್ ಐತ್ರಿ ಇದು ಬಟ್ಟಿ ಕೂಡ. 2 ತೋಳು ಬಂದಾವ್ರಿ, ಈ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು. ಇದು ಸೇಪ್ ಮಾತ್ರ ಅಷ್ಟು ಚಂದ ಐತ್ರಿ, ರೌಂಡ್ ಸೇಪ್. ನಾವು ಹೊರಗಡೆ ಹೋಗಿ ನಾವು ಏನಾದ್ರು ನಾನು ಎಂಬ್ರಾಯ್ಡ್ ಮಷೀನ್ ತರಬೇಕು ಅನ್ನೋ ಇದ್ರಲ್ಲಿ ಇದ್ದೆ ಸ್ನೇಹಿತರೆ. ಇಷ್ಟು ಕಡಿಮೆ ಒಳಗಡೆನೆ ಮೀಶೋದಲ್ಲಿ ಸಿಗ್ತಾ ಇದ್ದಾವಲ್ಲ, ಎಲ್ಲರೂ ಆ ಥರನ ಮಾಡ್ತಾರ. ನಮ್ಮ ಕಡೆ ಯಾರು ತರಿಸ್ಕೋತಾರ ಅಂತ ಹೇಳಿ ನಾನು ಎಂಬ್ರಾಯ್ಡ್ ಮಷೀನ್ ಇದನ್ನ ತೆಗೆದ್ಬಿಟ್ಟೆ ರೀ ತಲೆ ಒಳಗಡೆಯಿಂದ. ಯಾರು ಹೊಲಿಸ್ಕೋತಾರ ಹಳ್ಳಿ ಒಳಗಡೆ ಈ ಥರ ಕಡಿಮೆ ರೇಟಲ್ಲಿ ಸಿಗ್ತಾ ಇರುವಾಗ. ಇದು ನೋಡಿ ಸ್ನೇಹಿತರೆ, ಎಂಬ್ರಾಯ್ಡ್ ವರ್ಕ್ ಐತ್ರಿ, ಎಷ್ಟು ಚಂದ ಐತ್ರಿ. ಇದು ನೋಡ್ರಿ ಡಿಸೈನ್ ಕೂಡ ಕೇವಲ 150 ರೂಪಾಯಿ ಕೊಟ್ಟಿನಿ ಸ್ನೇಹಿತರೆ. ಇದಕ್ಕೆ 150 ರೂಪಾಯಿ. ಈ ಬರೇ ಒಂದು ಬ್ಲೌಸ್ ಪೀಸ್ ತೊಗೊಳಕ್ ಹೋದ್ರೆ ನಮ್ಗೆ ಸಿಗಂಗಿಲ್ಲ. ಈ ಥರ ವರ್ಕ್ ನಿಮಗೆ 150 ರೂಪಾಯಿದಾಗ ಎಲ್ಲೂ ಸಿಗಂಗಿಲ್ಲ. ಮೀಶೋದಾಗ ಕೊಡ್ಲಾಕತ್ತಾರಂದ್ರೆ ಏನೋ ಆಫರ್ ಇಟ್ಟಿರ್ಬೇಕು ನನಗನಿಸ್ತ್ರಿ. ಮಸ್ತ್ ಸೇಲ್ ಐತ್ರಿ. ಇದ್ರದ್ದು ಲಿಂಕ್ ಬೇಕಂತ ಕಮೆಂಟ್ ಮಾಡಿ ನೋಡ್ತೀನಿ. ಇದ್ರ ಲಿಂಕ್ ನಾನು ಹೆಂಗೆ ಹಾಕಬೇಕು ಅನ್ನೋದು ಟ್ರೈ ಮಾಡಿ ನೋಡ್ತೀನಿ. ನೋಡಿ ಎಷ್ಟು ರೌಂಡ್, ಎಲ್ಲದಕ್ಕೂ ಮ್ಯಾಚ್ ಆಗ್ತೈತ್ರಿ. ಇದು ಕೂಡ ಗೋಲ್ಡನ್ ಕಲರ್, ನೀಲಿ ಬಾರ್ಡರ್ದು ಸೀರೆಗೂ ಅಂತೂ ಎಲ್ಲ ಸೀರೆ ಬಂದಿರ್ತಾರೆ. ಇವಾಗೇನು ಯಾರು ಮ್ಯಾಚಿಂಗ್ ಅಂತ ಯಾರು ಹಾಕೊಳ್ಳಂಗೆ ಇಲ್ಲ ರೀ. ಮ್ಯಾಚಿಂಗ್ ಬ್ಲೌಸ್ ಅಂತೂ ಹಾಕೊಳ್ಳೋದ ಕಡಿಮೆ. ಈ ತರ ವರ್ಕ್ ಮಾಡಿಸ್ಕೊಂಡು ಎಲ್ಲ ಸೀರೆಗಿನೂ ನಾವು ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು. ಇದು ಫ್ರಂಟ್ ನೋಡಿ ಯಾವ ತರ ಕೊಟ್ಟಾರ. ನಾವು ಏನು ಬಗಲ್ ಸೇಪ್ ಕೂಡ ಹಾಕ್ಯಾರಿ. ಅಲ್ಲಿ ಸೇಪ್ ಹಾಕೇನ ಅವರು ಡಿಸೈನ್ ಮಾಡಿರ್ತಾರ. ನಮ್ಗೆ ಹೊಲಿಲಾಕನು ಈಜಿ ಆಗ್ಬಿಡ್ತೈತಿ ನೋಡ್ರಿ. ನಾವೇ ಫಸ್ಟ್ ಅಸ್ತರ್ ಕಟ್ ಮಾಡ್ಕೊಂಡು ಇದ್ರ ಮ್ಯಾಗ ಇಟ್ಕೊಂಡು ಸ್ಟಿಚ್ ಹೊಲಿಗೆ ಹಾಕೊಂಡಿವಿ ಅಂದ್ರ ರೀ, ಸೈಡ್ ಬಂದಿರೋದನ್ನ ಕಟ್ ಮಾಡಿ ತೆಗೆದ್ ಬಿಡೋದ್ರಿ. ಅಷ್ಟೇ ಐತಿ ನೋಡ್ರಿ. ಎಷ್ಟು ಕಡಿಮೆ ಅದಾವ ನೋಡ್ರಿ. ಬೇಕಾದ್ರ ವರ್ಕ್ ಎಷ್ಟು ಮಸ್ತ್ ಬಂದೈತ್ರಿ ಬಟ್ಟಿ ನೋಡ್ರಿ. ಇದು
ಅದಕ್ಕೆ ಕ್ಯಾನ್ವಾಸ್ ಹಾಕ್ಯಾರ ಸ್ನೇಹಿತರೆ, ಇದಕ್ಕೆ ಕ್ಯಾನ್ವಾಸ್ ಹಾಕಿಲ್ಲ. ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಐತಿ ಬ್ಲೌಸ್ ಪೀಸು, ಇದು ಕಡಿಮೆ ನೋಡಿ. ಅದು ಬಂದ್ಬಿಟ್ಟು 250 ರೂಪಾಯಿದಾಗ ಸಿಕ್ಕೈತ್ರಿ, 100 ರೂಪಾಯಿ ಎಕ್ಸ್ಟ್ರಾ ರೀ ಅದಕ್ಕೆ. ಇದು ಕೂಡ ಕಟ್ ವರ್ಕ್ ಡಿಸೈನ್ ಐತಿ ನೋಡಿ, ತೋಳಿಗೆ ಕಟ್ ವರ್ಕ್ ಬಂದೈತಿ. ಚಂದ ಅದಾವಿಲ್ರಿ ಸ್ನೇಹಿತರೆ? ಕಮೆಂಟ್ ಮಾಡ್ರಿ ನಿಮ್ಗೆ ಇದ್ರಾಗ ಎರಡರೊಳಗೆ ಯಾವ್ದು ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿ. ನನಗಂತೂ ಅದು ಬ್ಲ್ಯಾಕ್ ಭಾಳ ಇಷ್ಟ ಆಗೈತ್ರಿ. ಫಸ್ಟ್ ಇದನ್ನ ತರ್ಸಿದೆ ಸ್ನೇಹಿತರೆ, ಇದು ಒಂದು ತರ್ಸಿದೆ, ಇನ್ನೂ 1-2 ಹಾಕಿದ್ದೆ, ಅವು ಬಂದಿಲ್ಲ ಇನ್ನ. ನಾವು ಹೊರಗಡೆ ಹೋಗಿ ನಾವು ಏನಾದ್ರು ಎಂಬ್ರಾಯ್ಡ್ ವರ್ಕ್ ಕೊಟ್ಟಿವಂದ್ರೆ ನಾನೇ ಹಾಕಿಸ್ಕೊಟ್ಟಿನಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ನಮ್ಮ ಫ್ರೆಂಡ್ ಮಾಡ್ತಾಳೆ ಒಬ್ರು, ಅವ್ರ ಕಡೆ ಹಾಕ್ಸಿನಿ. ಇಷ್ಟು ಕೇಳಿದ್ರೆ ಸುಮಾರು ಈ ಡಿಸೈನ್ ಕೇಳಿದ್ರನ 1,000 ರೂಪಾಯಿ ಹೇಳ್ಯಾರಿ ಅವ್ರು. 1,000 ರೂಪಾಯಿ ಬರೀ ಡಿಸೈನ್ಗೆ ಹೇಳ್ಯಾರಿ. ಬ್ಲೌಸ್ ಪೀಸ್ ನಮ್ಮದು ಮತ್ತು ಇವೆಲ್ಲ ಈ ಸ್ಟೋನ್ಗಳು ಏನೈತಿ ಇಂಥವೆಲ್ಲ ಜಾಸ್ತಿ ಇದ್ರೂ ಸಿಗಂಗಿಲ್ಲ ಸ್ನೇಹಿತರೆ. ಏನೈತಿ ಒಂದು ಸ್ವಲ್ಪ ಕಲರ್ ಮ್ಯಾಚ್, ಸೀರೆದು ಕಲರ್ ಮ್ಯಾಚಿಂಗ್ ಹಾಕಿರ್ತಾರೆ ಅಷ್ಟೇ ರೀ. ಅದ್ರೊಳಗೆ ಡಿಫ್ರೆನ್ಸ್ ಮತ್ತೊಂದೇನಿಲ್ಲ. ಡಿಸೈನ್ ಎಲ್ಲ ಸೇಮ್ ಹಾಕಿರ್ತಾರೆ, ಕಲರ್ ಅಷ್ಟೇ ಬೇರೆ ಹಾಕಿರ್ತಾರೆ ನೋಡ್ರಿ. ಚಂದ ಇದೆ. ಉದ್ದ ತೊಳಿಟ್ಟು ಹೊಲ್ಕೋಬೋದ್ರಿ. ಗಿಡ ತೊಗೊಂಡ್ರೆ ಕುಂಡ್ರಂಗಿಲ್ಲ ಸ್ನೇಹಿತರೆ, ಉದ್ದ ತೊಳಿಟ್ಟು ಹೊಲ್ಕೊಂಡ್ರಂತೂ ಮಸ್ತ್ ಕಾಣ್ತಾವ್ರಿ ಇವು. ನನಗೆ ಈ ನೀಲಿದಕ್ಕಿತ್ತಲ್ಲೂ ಬ್ಲ್ಯಾಕ್ ಅಂತೂ ತುಂಬಾನೇ ಇಷ್ಟ ಆಗೈತಿ. ಮತ್ತೆ ಬಟ್ಟೆ ಕೂಡ ಆ ನೀಲಿದಕ್ಕಿತ್ತಲೂ ಈ ಬಟ್ಟೆ ಚೆನ್ನಾಗಿದೆ ಸ್ನೇಹಿತರೆ. ಮೊಬೈಲ್ ಪೀಸ್ ಅಂತ ಬರ್ತೈತಲ್ಲ ಬ್ಲ್ಯಾಕ್ ಕಲರು, ಚಂದ ಐತಿ ನೋಡ್ರಿ. ಇದ್ರೊಳಗೆ ಎಲ್ಲ ಕಲರ್ ಅವೈಲೇಬಲ್ ಇದ್ದು ರೀ. ನನಗೆ ಬ್ಲ್ಯಾಕ್ ಇಷ್ಟ ಆಗಿತ್ತು ರೀ, ಯಾಕಂದ್ರೆ ಬ್ಲ್ಯಾಕ್ ನಾನು ಎಲ್ಲಾದ್ರೂ ಸಾರಿ ಉಟ್ಕೊಂಡು ಹೋಗ್ಬೇಕಾದ್ರೆ ಜಾಸ್ತಿ ನಾ ಬ್ಲ್ಯಾಕ್ ಹಾಕೋತೀನಲ್ಲ, ಅದಕ್ಕೆ ಇದು ಬಾರ್ಡರ್ ಗೋಲ್ಡನ್ ಇದು ಇತ್ತಂದ್ರೆ ಇಷ್ಟು ಹೊಲ್ಕೋಬೋದು ನೋಡ್ರಿ. ನಿಮ್ಗೆ ಬೇಕಾದ್ರೆ ಉದ್ದ ಜಾಸ್ತಿ ಇದ್ದವ್ರಿಗೆ ಕಡಿಮೆ ಮಾಡ್ಕೋಬೋದ್ರಿ. ಹಾಗೆ ಕೊರಳು ಕಡಿಮೆ ಬೇಕಂದವ್ರಿಗೆ ಏನೈತಿ ಇಲ್ಲಿ ಕಡಿಮೆ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದ್ರಿ. ನಮ್ಗೆ ಇಷ್ಟು ಲಾಂಗ್ ಕೊರಳು ಬೇಡಪ್ಪ ಅನ್ನೋರು ಕಡಿಮೆ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಬೋದ್ರಿ. ಇಷ್ಟೇ ಕಡಿಮೆ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನಾನು ಅಳತೆ ಮಾಡಿದ್ದೀನಿ ಸ್ನೇಹಿತರೆ, ಕರೆಕ್ಟ್ ಆಗೈತಿದು ನನ್ನ ಅಳತೆಗೆ. ನೋಡಿ ನಂದು ಡೀಪ್ ಬಂದ್ಬಿಟ್ಟು 11 ಇಂಚ ಕರೆಕ್ಟ್ ಇದೆ. ನನ್ನ ಅಳತೆಗೆ ಇದು ತಕ್ಕಂತೆ ಇದೆ ಕೊರಳಿನ ಸೇಪು. ಉದ್ದ ಕೂಡ ಬ್ಲೌಸಿನ ನೋಡಿ ಕರೆಕ್ಟ್ ಆಗಿದೆ. ಇದು ಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಕೆಳಗಡೆ ಇಟ್ಕೊಂಡ್ರು ಬರ್ತೈತ್ರಿ, ಇಲ್ಲಿಗೆ ಹಚ್ಚಿ ಇಟ್ಕೊಂಡ್ರು ಬರ್ತೈತಿ. ಉದ್ದ ಜಾಸ್ತಿ ಇರೋರು 16 ಇಂಚ್ ಲಾಂಗ್ ಏನಾದರೂ ಸ್ಟಿಚ್ ಮಾಡ್ಕೊಳ್ಳೋರು ಉದ್ದ ಇದ್ರಂದ್ರೆ ಈ ಪಟ್ಟಿ ಕರೆಕ್ಟ್ ಹಾಕೊಂಡಿರ್ತೈತ್ರಿ. ಆದ್ರೆ ಕೊರಳು ಒಂದು ಸ್ವಲ್ಪ ಮೇಲ್ಗಡೆ ಆಗ್ತೈತ್ರಿ ಅವ್ರದ್ದು ಜಾಸ್ತಿ ಬೇಕಂದ್ರೆ. ಆಲ್ಮೋಸ್ಟ್ 15 ಇಂಚ್ ಬರ್ತಾವ್ರಿ ಲಾಂಗ್ ಬ್ಲೌಸ್ ಉದ್ದ. ಇಲ್ಲಾಂದ್ರೆ 13, 14ವರೆ, 15ವರೆ ಲಾಸ್ಟ್ ಇಷ್ಟೇ ಬರ್ತಾರೆ. ಅಷ್ಟು 16, 17 ಏನು ಉದ್ದ ಇರಂಗಿಲ್ಲ. ಇಷ್ಟು ಲಾಸ್ಟ್ ರೀ 16 ಇಂಚ್. ನಾನು ಹೊಲ್ದಿರೋ ಮಟ್ಟಿಗೆ 16 ಇಂಚ್ ಲಾಸ್ಟ್ ಅಲ್ಲೇನೆ ಬ್ಲೌಸ್ ಉದ್ದ ಬಂದ್ಬಿಟ್ಟು ಅಷ್ಟೇ ಬಂದವ್ರೆ. ಬರೀ ಸ್ನೇಹಿತರೆ, ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ಮೀಶೋದಲ್ಲಿ ಯಾರೆಲ್ಲ ತರಿಸ್ತೀರಿ, ಮೀಶೋದಲ್ಲಿ ಬಟ್ಟೆ ಹಂಗಿರ್ತಾವಂತ. ನಾನು ನೋಡಿ ಎಷ್ಟು ಚಂದ ಐತ್ರಿ, ನನಗರ ಭಾಳ ಇಷ್ಟ ಆಗಿತ್ರಿ. ಅದು ಬರೀ ಫೋಟೋದಾಗನ ವೇರ್ ಮಾಡಿರೋದು ಇತ್ರಿ ಅದು ಬ್ಲೌಸ್. ಅದನ್ನ ನೋಡಿದೆ ನಾನು. ಬ್ಲೌಸ್ ಪೀಸ್ ತೋರಿಸಿದ್ದಿಲ್ಲ ರೀ ಅವರು, ಒಬ್ರು ಲೇಡಿ ಉಟ್ಕೊಂಡಿದ್ದ ಪೋಸ್ಟನ್ನ ಹಾಕಿದ್ರು. ಅದನ್ನ ನೋಡಿನ ನಾನು ಮೀಶೋದಾಗ ಆರ್ಡರ್ ಕೊಟ್ಟಿದ್ದೆ. ನೋಡ್ರಿ ಚಂದ ಬಂದೈತ್ರಿ ಬ್ಲೌಸ್ ಪೀಸ. ಇದ್ರ ಸ್ಟಿಚಿಂಗ್ ಬೇಕಂತ ಕಮೆಂಟ್ ಮಾಡಿದ್ರೆ ಸ್ಟಿಚಿಂಗ್ ತೋರಿಸ್ತೀನಿ ರೀ. ನನ್ನ ಅಳತೆನ ಹೊಲ್ಕೊಳ್ದೈತ್ರಿ ಇದು. ನೋಡ್ರಿ ಎಷ್ಟು ಅಗಲ ಇದೆ ರೀ ಡಿಸೈನ. ಬರ್ ಸ್ನೇಹಿತರೆ, ಮತ್ತೆ ಒಂದು ಹೊಸ ಯಾವುದಾದ್ರೂ ಈ ಥರ ನನ್ನ ಆರ್ಡರ್ದಲ್ಲಿ ತಂದಿದ್ನಂದ್ರೆ ಮತ್ತೆ ತೋರಿಸ್ತೀನಿ. ಹಾಗೆ ನನ್ನ ಡೈಲಿ ಲಾಗ್ನ ನೋಡ್ತಾ ಇರಿ ಕಂಟಿನ್ಯೂ. ಮತ್ತೆ ಸಿಗೋಣ ಸ್ನೇಹಿತರೆ.